ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲೋಕೇಶ್. ಮತ್ತೊಮ್ಮೆ ನಿಮಗೆಲ್ಲರಿಗೂ ಮೈಸೂರು ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರಿಘಟ್ಟದ ಶ್ರೀನಿವಾಸ ದೇವಾಲಯ ಶ್ರೀರಂಗಪಟ್ಟಣದಿಂದ 7 ಕಿಲೋಮೀಟರ್ ದೂರದಲ್ಲಿರೋ ತ್ರಿವೇಣಿ ಸಂಗಮಕ್ಕೆ ಹೋಗೋ ದಾರಿಯಲ್ಲಿ ಸಿಗುವಂತಹ ಈ ಪುಣ್ಯಕ್ಷೇತ್ರದ ಪರಿಚಯವನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಈ ದೇವಸ್ಥಾನಕ್ಕೆ ಹೋಗೋದಕ್ಕೆ 2 ದಾರಿ ಇದೆ. ಅದರಲ್ಲಿ ಮೊದಲನೇದು 550 ಮೆಟ್ಟಿಲುಗಳ ದಾರಿ. ನಂತರ 2 ಕಿಲೋಮೀಟರ್ ದೂರಕ್ಕೆ ಬೈಕ್ ಅಥವಾ ಕಾರ್ನಲ್ಲಿ ಹೋಗೋದಕ್ಕೆ ಮತ್ತೊಂದು ದಾರಿ. ಈ ಬೆಟ್ಟಕ್ಕೆ ಹೋಗೋ ದಾರಿಯಲ್ಲಿ ಲೋಕಪಾವನಿ ನದಿ ಇಲ್ಲಿಂದ ಹರಿದು ಕಾವೇರಿ ನದಿಗೆ ಸೇರುತ್ತೆ. ಇದರ ಜೊತೆ ಈ ಬೆಟ್ಟ ಹತ್ತುವಾಗ ಸುತ್ತ ಕಾಣುವ ರಮಣೀಯ ನಿಸರ್ಗದ ಅದ್ಭುತ ದೃಶ್ಯವನ್ನು ನೋಡೋಕೆ ಕಣ್ಮನ ಸೆಳೆಯುತ್ತದೆ. ಚೋಳರ ಕಾಲದಲ್ಲಿ ನಿರ್ಮಾಣವಾದ ಈ ಕರಿಘಟ್ಟದ ವೈಷ್ಣವ ದೇವಾಲಯ ನಮ್ಮ ಹಿಂದೂ ಧರ್ಮಕ್ಕೆ ಸೇರಿದಂತಹ ಒಂದು ದಿವ್ಯ ಸನ್ನಿಧಿ, ಜೊತೆಗೆ ಒಂದು ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದು. ಈ ದಿವ್ಯ ಸನ್ನಿಧಿಗೆ ಹೋಗೋದಕ್ಕೆ ಶ್ರೀರಂಗಪಟ್ಟಣದಿಂದ ಸರಿಸುಮಾರು 6ರಿಂದ 7 ಕಿಲೋಮೀಟರ್ ದೂರ ಆಗುತ್ತೆ. ಈ ಬೆಟ್ಟಕ್ಕೆ ಕರಿಘಟ್ಟ ಅಥವಾ ಅಂಜನಾದ್ರಿ ಬೆಟ್ಟ ಅಂತಾನೂ ಕರೀತಾರೆ. ಸ್ನೇಹಿತರೆ, ಕರ್ನಾಟಕದ ತಿರುಪತಿ ಎಂದು ಹೆಸರುವಾಸಿಯಾಗಿರುವ ಈ ಕರಿಘಟ್ಟಕ್ಕೆ ಈ ಹೆಸರು ಬರಲು ಮುಖ್ಯ ಕಾರಣ ಕರಿ ಎಂದರೆ ಆನೆ, ಕಟ್ಟ ಎಂದರೆ ಬೆಟ್ಟ ಎಂದರ್ಥ. ಇದರ ಹಿನ್ನೆಲೆ ತಿಳಿಯೋದಾದ್ರೆ, ಆನೆ ಶ್ರೀನಿವಾಸನ 4 ಭಕ್ತರನ್ನ ಸಾಯಿಸಿ ಬಿಟ್ಟಿರುತ್ತೆ. ಆಗ ಕುಬ್ಸ ಮುನಿ ಅನ್ನೋ ಮಹಾನ್ ಋಷಿಗಳು ಬಂದು ಶ್ರೀನಿವಾಸನನ್ನ ಪೂಜಿಸಿ ಭಕ್ತಿಯಿಂದ ಬೇಡಿ ಆ 4 ಭಕ್ತರ ಪ್ರಾಣವನ್ನ ಬರೆಸ್ತಾರೆ. ಆದ ಕಾರಣ ಈ ಬೆಟ್ಟಕ್ಕೆ ಕರಿಘಟ್ಟ ಎಂದು ಹೆಸರುವಾಸಿಯಾಗಿದೆ. ಸಮುದ್ರ ಮಟ್ಟದಿಂದ 2697 ಅಡಿ ಎತ್ತರದಲ್ಲಿ ನೆಲೆಸಿರುವಂತಹ ಈ ಅದ್ಭುತ ದೇವಾಲಯ ಹೊರಗಡೆಯಿಂದ ನೋಡೋದಿಕ್ಕೆ ಬಹಳ ವಿಶಾಲವಾಗಿ ಈ ದೇವಸ್ಥಾನ ಕಾಣುತ್ತೆ. ಒಳಗಡೆ ಹೋಗ್ತಿದ್ದಂತೆ ಚಿಕ್ಕ ಗೋಪುರದ ಒಳಗಡೆ ಶ್ರೀ ವೆಂಕಟರಮಣನ ಗರ್ಭಗುಡಿ ಸಿಗುತ್ತೆ. ಈ ಬೆಟ್ಟಕ್ಕೆ ಅಂಜನಾದ್ರಿ ಅಂತ ಹೆಸರು ಬರೋದಕ್ಕೆ ಮುಖ್ಯ ಕಾರಣ, ತ್ರೇತಾಯುಗದಲ್ಲಿ ಶ್ರೀರಾಮ ಸೀತೆಯನ್ನ ಹಿಂತಿರುಗಿ ಕರೆತರಲು ಲಂಕೆಗೆ ತೆರಳಲು ಮಾರ್ಗದ ಮಧ್ಯೆ ಸಮುದ್ರವು ಎದುರಾಗುತ್ತೆ. ಆ ಸಮುದ್ರದ ಮೇಲೆ ಸೇತುವೆಯನ್ನ ಕಟ್ಟಲು ವಾನರ ಸೈನ್ಯದಿಂದ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳನ್ನು ಹೊತ್ತು ತರುತ್ತಾರೆ. ಆಗ ಸುಗ್ರೀವನು ತಿರುಪತಿ ಬೆಟ್ಟದಿಂದ ನೀಲಾಚಲ ಎಂಬ ಬೆಟ್ಟವನ್ನು ಕಿತ್ತು ಸಾಗಿಸ್ತಾ ಇದ್ದಂತ ಸಮಯದಲ್ಲಿ ಕಾವೇರಿ ಹಾಗೂ ಲೋಕಪಾವನಿ ನದಿಗಳ ಸಂಗಮ ಸ್ಥಳದ ಮೂಲಕ ಹಾದು ಹೋಗುವ ಸಮಯದಲ್ಲಿ ಇಲ್ಲೇ ತಪಸ್ಸು ಮಾಡುತ್ತಿದ್ದ ಋಷಿ ಮುನಿಗಳು ಈ ಬೆಟ್ಟ ಬಹಳ ಪವಿತ್ರ ಹಾಗೂ ಶ್ರೇಷ್ಠವಾದದ್ದು, ಹಾಗಾಗಿ ಇದನ್ನು ಸೇತುವೆ ನಿರ್ಮಾಣಕ್ಕೆ ಯೋಗ್ಯವಲ್ಲ ಅಂತ ಹೇಳಿದಾಗ ಸುಗ್ರೀವನು ಈ ಬೆಟ್ಟವನ್ನು ಇಲ್ಲಿಯೇ ಬಿಟ್ಟು ಹೋದನು ಅನ್ನೋ ಉಲ್ಲೇಖಗಳು ಸಿಗುತ್ತೆ. ಸುಮಾರು 800 ವರ್ಷಗಳ ಪುರಾತನವಾದ ಈ ಬೆಟ್ಟದಲ್ಲಿ 6 ಅಡಿ ಎತ್ತರದ ವೆಂಕಟರಮಣನ ಏಕಶಿಲಾ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿ ಪ್ರತಿದಿನ ಪೂಜೆ ನಡೆಸಿಕೊಂಡು ಬಂದಿದೆ. ಈ ಗರ್ಭಗುಡಿಯ ಬಲಗಡೆ ಯೋಗ ಶ್ರೀನಿವಾಸ, ಎಡಗಡೆಗೆ ಭೋಗ ಶ್ರೀನಿವಾಸ, ಹಾಗೆ ಪದ್ಮಾವತಿ ಅಮ್ಮನವರು ಮತ್ತು ರಾಮ, ಸೀತೆ, ಲಕ್ಷ್ಮಣರ ಜೊತೆಗೆ ಗರುಡನ ಗರ್ಭಗುಡಿಗಳನ್ನ ಇಲ್ಲಿ ನೋಡಬಹುದು.
ಈ ಬೆಟ್ಟದಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದ ಕೊನೆಯ ಶನಿವಾರ ಇಲ್ಲಿ ದೀಪಸ್ತಂಭ ಹಾಗೂ ರಥೋತ್ಸವ ನಡೆಯುತ್ತೆ. ಈ ದಿನಗಳಲ್ಲಿ ರಾಜ್ಯದ ಬಹಳ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀನಿವಾಸನ ದರ್ಶನ ಪಡಿತಾರೆ. ಈ ಪುಣ್ಯಕ್ಷೇತ್ರಕ್ಕೆ ಕುಟುಂಬ ಸಮೇತವಾಗಿ ಒಂದು ದಿನದ ಪ್ರವಾಸದ ಅನುಭವ ಚೆನ್ನಾಗಿರುತ್ತೆ. ಮುಖ್ಯವಾಗಿ ಹೇಳಬೇಕು ಅಂದರೆ ಇಲ್ಲಿನ ಸಮಯ ಬಂದು ಬೆಳಗ್ಗೆ 9:30ರಿಂದ ಸಂಜೆ 6 ತನಕ ಪ್ರತಿದಿನ ದರ್ಶನ ಮಾಡಬಹುದು. ಇದರ ಜೊತೆ ಪಕ್ಕದಲ್ಲಿರೋ ನಿಮಿಷಾಂಬ ದೇವಾಲಯ ಸಿಗುತ್ತೆ. ಇಲ್ಲಿನ ಸಮಯ ಬಂದು ಬೆಳಗ್ಗೆ 6ರಿಂದ ರಾತ್ರಿ 8:30 ತನಕ ತೆರೆದಿರುತ್ತೆ. ಇಲ್ಲಿ ಪ್ರತಿದಿನ ಮಧ್ಯಾಹ್ನ ಅನ್ನದಾಸೋಹ ಇರುತ್ತೆ. ನಿಮಿಷಾಂಬ ದೇವಿಯ ದರ್ಶನ ಮಾಡಿದ್ಮೇಲೆ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿಯ ದರ್ಶನ ಕೂಡ ಮಾಡಬಹುದು. ಇಲ್ಲಿನ ಸಮಯ ಬಂದು ಬೆಳಗ್ಗೆ 7ರಿಂದ ಮಧ್ಯಾಹ್ನ 1:30 ತನಕ, ಸಂಜೆ 4ರಿಂದ ರಾತ್ರಿ 8:30 ತನಕ ತೆರೆದಿರುತ್ತೆ. ಒಂದೇ ದಿನದಲ್ಲಿ ಈ 3 ದೇವಾಲಯಗಳ ದರ್ಶನವನ್ನು ಮಾಡಬಹುದು. ಮುಖ್ಯವಾಗಿ ಕರಿಘಟ್ಟದ ಶ್ರೀನಿವಾಸನ ದರ್ಶನ ಮಾಡಿದ ನಂತರ ದೇವಸ್ಥಾನದ ಮುಂದೆ ಇರೋ ಪಾರ್ಕ್ಗೆ ವಿಸಿಟ್ ಮಾಡಿ. ಅಲ್ಲಿಗೆ ಎಂಟ್ರೆನ್ಸ್ ಫೀಸ್ ಬಂದು ದೊಡ್ಡವರಿಗೆ 10 ರೂಪಾಯಿ, ಮಕ್ಕಳಿಗೆ 5 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಲ್ಲಿ ಒಳಗಡೆ ಮಕ್ಕಳ ಜೊತೆ ಸ್ವಲ್ಪ ಸಮಯ ಕಳೆಯಲು ಚೆನ್ನಾಗಿರುತ್ತೆ. ಹಾಗೆ ಮುಂದೆ 1 ಕಿಲೋಮೀಟರ್ ದೂರದಲ್ಲಿ ಬೆಟ್ಟದ ತುದಿಗೆ ಅಂದರೆ ಪೀಕ್ ಪಾಯಿಂಟ್ಗೆ ಹೋಗೋಕ್ಕೆ ಒಂದು ದಾರಿ ಸಿಗುತ್ತೆ. ಹೋಗೋ ದಾರಿ ಸ್ವಲ್ಪ ಕಷ್ಟ, ಸ್ವಲ್ಪ ಇಳಿಜಾರು ಇರುವಂತೆ ಈ ಬೆಟ್ಟ ಇರುತ್ತೆ. ಇಲ್ಲಿ ರಾತ್ರಿ ಸಮಯದಲ್ಲಿ ಚಿರತೆ ಸಂಚಾರ ಇದೆ ಅನ್ನೋದು ಇಲ್ಲಿನ ವಾಚ್ಮ್ಯಾನ್ ಹೇಳಿದ್ರು. ಈ ಚಿಕ್ಕದಾದ ಪೀಕ್ ಪಾಯಿಂಟ್ನ ಅನುಭವ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಕ್ಕೆ ನಾನು ಬೆಟ್ಟ ತುದಿಗೆ ಹೋದೆ. ಇಲ್ಲಿಗೆ ನೀವೇನಾದರೂ ಹೋಗಬೇಕು ಅಂದರೆ ಒಬ್ಬರೇ ಹೋಗಬೇಡಿ, ಒಂದು ಬಾಟಲ್ ನೀರಿನ ಜೊತೆ ಯಾರನ್ನಾರು ಕರ್ಕೊಂಡು ಹೋಗಿ, ಸ್ವಲ್ಪ ಕಷ್ಟ ಇದೆ. ಸ್ನೇಹಿತರೆ, ಮುಖ್ಯವಾದ ವಿಷಯ ನಿಮ್ಮ ಹತ್ರ ಹೇಳೋಕ್ಕೆ ಸ್ವಲ್ಪ ಇಷ್ಟಪಡ್ತೀನಿ. ಈ ಉದ್ಯಾನವನದ ಒಳಗಡೆ ಹೋಗೋದಕ್ಕೆ ಟಿಕೆಟ್ ಚಾರ್ಜ್ ಮಾತ್ರ ಮಾಡ್ತಾರೆ. ಒಳಗಡೆ ಹೋಗಬೇಕು ಅಂದರೆ ಪ್ಲಾಸ್ಟಿಕ್ನ ಉಪಯೋಗ ಮಾಡೋ ಹಾಗಿಲ್ಲ ಅಂತ ಬೋರ್ಡ್ ಇದೆ, ಆದರೆ ಯಾವುದೇ ತರಹದ ಬ್ಯಾಗ್ನ ಚೆಕ್ ಮಾಡೋದಿಲ್ಲ. ಇನ್ನೊಂದು ಹೇಳಬೇಕು ಅಂದರೆ ಇಲ್ಲಿ ಪ್ರೇಮಿಗಳು ಹೆಚ್ಚಾಗಿ ಇದ್ದರು. ಇಲ್ಲಿನ ಸೆಕ್ಯೂರಿಟಿ ಗಾರ್ಡ್ ಬರೀ ಟಿಕೆಟ್ ಕೊಡೋದು ಅಷ್ಟೇ ಅಲ್ಲ, ದಿನಕ್ಕೆ 2-3 ಸಲ ಒಳಗಡೆ ಏನು ನಡೀತಿದೆ ಅಂತ ಸ್ವಲ್ಪ ಹೋಗಿ ನೋಡಬೇಕು. ನನಗಂತೂ ಒಳಗಡೆ ನೋಡಿ ಬಹಳ ಬೇಜಾರಾಯಿತು. ಸಿಗರೇಟ್ ಮತ್ತು ಕೆಲವು ಮೆಡಿಕಲ್ಗೆ ಸಂಬಂಧಪಟ್ಟ ಐಟಮ್ಗಳನ್ನ ಅಲ್ಲಲ್ಲೇ ಬಿಸಾಕಿ ಹೋಗಿದ್ರು. ಇದನ್ನೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ವಿಷಯವನ್ನು ಗಮನಕ್ಕೆ ತಗೊಂಡು ಸರಿ ಮಾಡಬೇಕು ಅಂತ ನನ್ನ ಮನವಿ. ಇಂತಹ ಇತಿಹಾಸ ಇರುವಂತಹ ಸನ್ನಿಧಿಯಲ್ಲಿ ಇದೆಲ್ಲ ನಡೀತಿರೋದು ಸರಿಯಲ್ಲ. ನಮ್ಮ ಧರ್ಮ, ನಮ್ಮ ಸಂಪ್ರದಾಯವನ್ನು ಉಳಿಸಿಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ನನ್ನ ಈ ಮನದಾಳದ ಮಾತು ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿಯ ಮೇಲೆ ಉದ್ದೇಶಪೂರ್ವಕವಾಗಿ ಹೇಳಿರೋದಲ್ಲ, ಪ್ರತ್ಯಕ್ಷವಾಗಿ ನೋಡಿರೋದನ್ನ ಮಾತ್ರ ನಾನು ಹೇಳಿರೋದು. ಈ ಬೆಟ್ಟದ ತುದಿಯಲ್ಲಿ ನಿಂತ್ಕೊಂಡು ನೋಡಿದ್ರೆ ಆಕಾಶ ಭೂಮಿ ಎರಡು ಸೇರೋ ಒಂದು ದೃಶ್ಯ ಚೆನ್ನಾಗಿ ಕಾಣುತ್ತೆ. ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಹರಿತಿರೋ ಕಾವೇರಿ ನದಿ, ನಿಮಿಷಾಂಬ ದೇವಾಲಯ, ಗುಂಬಜ್ನ ಇಲ್ಲಿಂದ ನೋಡೋಕ್ಕೆ ಬಹಳ ಚೆನ್ನಾಗಿರುತ್ತೆ.
ಸ್ನೇಹಿತರೆ, ಕರಿಘಟ್ಟದ ಶ್ರೀ ವೆಂಕಟರಮಣ ಸ್ವಾಮಿಯ ಆಶೀರ್ವಾದ ಸದಾಕಾಲ ನಿಮಗೆ ಇರಲಿ ಅಂತ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ನನ್ನ ಇವತ್ತಿನ ವಿಡಿಯೋ ನಿಮಗೆ ಸಹಾಯಕವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಸ್ನೇಹಿತರಿಗೂ ಹಾಗೂ ಕುಟುಂಬದವರಿಗೂ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ನಿಮ್ಮ ಪ್ರೀತಿಯ ಮೈಸೂರು ಲೋಕೇಶ್.